ನಮಸ್ತೆ ಸ್ನೇಹಿತರೆ. ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ VAO ಈಗಾಗಲೇ ಕೆಇಯಿಂದ ನಿಮಗೆ ಒಂದು ನೋಟಿಫಿಕೇಶನ್ನ ಒಂದು ಮಾಹಿತಿ ಅನ್ನುವಂಥದ್ದು ಬಂದಿರುತ್ತೆ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ VAO ಅನ್ನುವಂಥದ್ದು. 1000 ಪೋಸ್ಟ್ ಒಂದು ಕಾಲ್ಫಾರ್ಮ್ ಆಗಿರುವಂಥದ್ದು. ಈಗಾಗಲೇ ಈ ಹುದ್ದೆಗೆ ನೀವು ಅಭ್ಯಾಸದನ್ನ ತೊಡಗಿಸಿಕೊಂಡಿದ್ದೀರಾ ಅಂತ ಭಾವಿಸ್ತೇನೆ. ನೋಡಿ, 3ನೇ ತಾರೀಕು ಒಂದು ನೋಟಿಫಿಕೇಶನ್ ಬಂದಿರುವಂಥದ್ದು. ಯಾವುದರ ಬಗ್ಗೆ? ಒಂದು ತಿದ್ದುಪಡಿಯನ್ನು ಮಾಡಿದ್ದೀವಿ, ವಿದ್ಯಾರ್ಹತೆಯಲ್ಲಿ ಅದನ್ನು ಸ್ವಲ್ಪ ಓದಿಕೊಳ್ಳಿ ಅಂತ ಹೇಳಿ ಕೆಇದವರು ಒಂದು ಪತ್ರವನ್ನ ನೀಡಿರುವಂಥದ್ದು. ಆ ತಿದ್ದುಪಡಿ ಏನಾಗಿದೆ, ಆ ತಿದ್ದುಪಡಿ ಯಾರಿಗೆ ಸಂಬಂಧಪಟ್ಟಿದೆ, ಅಲ್ಲಿ ತಸ್ತಮಾನ ಅನ್ನುವಂಥವರು ಯಾರು ಬರ್ತಾರೆ ಅನ್ನುವಂಥದ್ರ ಬಗ್ಗೆ ಚರ್ಚೆ ಮಾಡುವಂಥದ್ದು. ನಂತರ ಬಹಳ ಮುಖ್ಯವಾಗಿ ITI ಮಾಡಿದಂತಹ ಒಂದು ಅಭ್ಯರ್ಥಿಗಳು ಅಪ್ಲಿಕೇಶನ್ ಅನ್ನ ಹಾಕಬಹುದಾ, ಅದೆಲ್ಲವನ್ನ ಒಂದು ಈ ವಿಡಿಯೋದಲ್ಲಿ ನಾನು ಚರ್ಚೆಯನ್ನ ಮಾಡ್ತೇನೆ ಸ್ನೇಹಿತರೆ. ಇಲ್ಲಿ ಈ ಹುದ್ದೆಗೆ ನೀವು ಅಪ್ಲಿಕೇಶನ್ ಅನ್ನ ಹಾಕಬೇಕು ಅಂದ್ರೆ ಒಂದು ವಿದ್ಯಾರ್ಹತೆಯನ್ನು ಹೊಂದಿರಬೇಕಾಗುತ್ತೆ. ಈ ವಿದ್ಯಾರ್ಹತೆಯಲ್ಲಿ ಏನಿರುತ್ತೆ ಅಂದ್ರೆ, ನೀವು SLCಯನ್ನ ನಂತರ SLCಯನ್ನ ಮಾಡಿ PUCಯನ್ನ ನೀವು ಪೂರ್ಣಗೊಳಿಸಿದ್ರೆ ನಾವು ತಸ್ತಮಾನ ಅನ್ನುವಂಥದ್ದು ಪರಿಗಣನೆಗೆ ತೆಗೆದುಕೊಳ್ತೇವೆ. ತಸ್ತಮಾನ ಅಂದ್ರೆ ಪ್ರೀ ಯೂನಿವರ್ಸಿಟಿ ಕೋರ್ಸ್ ಅನ್ನ ನೀವು ಮುಗಿಸಿದ್ರೆ ನೀವು ಈ ಹುದ್ದೆಗೆ ಅಂದ್ರೆ 1000 ಏನು ಹುದ್ದೆ ಕಾಲ್ಫಾರ್ಮ್ ಆಗಿದೆ ಕೆಇಯಿಂದ, ಆ ಹುದ್ದೆಗೆ ನೀವು ಅಪ್ಲಿಕೇಶನ್ಗೆ ಹಾಕೋದಕ್ಕೆ ನೀವು ಅರ್ಹ ಅಂತ ಭಾವಿಸ್ಕೊಳ್ಳಿ. ನೋಡಿ, SLCಯನ್ನ ನೀವು ಕರ್ನಾಟಕ ಸ್ಟೇಟ್ ಎಜುಕೇಶನ್ ಎಕ್ಸಾಮಿನೇಷನ್ ಬೋರ್ಡ್, ಆಲ್ಮೋಸ್ಟ್ ಈ ಬೋರ್ಡ್ ಅಲ್ಲೇ ನೀವೆಲ್ಲರೂ ಆಲ್ಮೋಸ್ಟ್ ಪಾಸ್ ಆಗಿರ್ತೀರ. ಅದನ್ನ ಮುಗಿಸಿ, SLCಯನ್ನ ಮುಗಿಸಿ ಪ್ರೀ ಯೂನಿವರ್ಸಿಟಿ ಕೋರ್ಸ್ ಪದವಿ ಪೂರ್ವ ಶಿಕ್ಷಣವನ್ನ ಪ್ರೀ ಯೂನಿವರ್ಸಿಟಿ ಬೋರ್ಡ್ ನಿಂದ ಮುಗಿಸಿದ್ರೆ ನೀವು ಡೈರೆಕ್ಟ್ ಆಗಿ ನೀವು ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಅರ್ಹರು. SLCಯನ್ನ ಮುಗಿಸಿರಿ, ಆಮೇಲೆ PUCಯನ್ನ ಮುಗಿಸಿದ್ದೀರಿ, ಪ್ರೀ ಯೂನಿವರ್ಸಿಟಿ ಬೋರ್ಡ್ ಇಂದ ಮುಗಿಸಿದ್ದೀರಿ, ಜೊತೆಗೆ ಈ ಹುದ್ದೆಗೆ ಹಾಕೋದಕ್ಕೆ ನೀವು ಅರ್ಹ ಅಂತ ಭಾವಿಸ್ಕೊಳ್ಳಿ. ನೀವು ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ಅನ್ನು ಹಾಕಬಹುದು. ಇದರ ಜೊತೆಗೆ ಈ ಒಂದು ಬೋರ್ಡ್ ಅನ್ನ ಹೊರತುಪಡಿಸಿ ಪ್ರೀ ಯೂನಿವರ್ಸಿಟಿ ಬೋರ್ಡ್ ಮತ್ತು KSEEB ಇದನ್ನ ಬಿಟ್ಟು ಕೂಡ ಕೆಲವೊಂದು ಬಾರಿ 10th ಕ್ಲಾಸ್ ಅನ್ನುವಂಥದ್ದು ಪಾಸ್ ಆಗಿರ್ತಾರೆ. CBSE ಅನ್ನುವಂಥದ್ದು ನಿಮ್ಗೆ ಗೊತ್ತಿರುತ್ತೆ, ಅದನ್ನ ನೆಕ್ಸ್ಟ್ ಚರ್ಚೆ ಮಾಡ್ತೀನಿ. CBSE ಮತ್ತು ICSEಗಳಲ್ಲಿ ಇದು ಒಂದು ಬೋರ್ಡ್ ರೀತಿಯಲ್ಲಿ ಕಾರ್ಯವನ್ನ ಒಂದು ಮಾಡುವಂಥದ್ದು. ಕರ್ನಾಟಕ ಸ್ಟೇಟ್ ಎಜುಕೇಶನ್ ಎಕ್ಸಾಮಿನೇಷನ್ ಬೋರ್ಡ್ ತರನೇ CBSE ಮತ್ತು ICSE ಬೋರ್ಡ್ಗಳು ಮಂಡಳಿ ಅವು ನಡೆಸುವಂತಹ ಒಂದು 10th ತರಗತಿ ಹಾಗೆ 12th ತರಗತಿ, ಇವೆರಡು CBSE ಮತ್ತು ICSE ಇವೆರಡು 10th ನಡೆಸುತ್ತೆ ಎಕ್ಸಾಮ್. 10th ಎಕ್ಸಾಮ್ ನಡೆಸುತ್ತೆ, ಜೊತೆಗೆ 12th ಎಕ್ಸಾಮ್ ನಡೆಸುತ್ತೆ. ಈ ಎಕ್ಸಾಮ್ ಅನ್ನ ನಡೆಸಿದ್ರೆ ಇವರು ಕೂಡ ತಸ್ತಮಾನ ಒಂದು ವಿದ್ಯಾರ್ಹತೆಯನ್ನು ಹೊಂದಿದ್ದಾರೆ ಅಂತ ಭಾವಿಸ್ಕೋಬೇಕಾಗತ್ತೆ. ಇವರು ಅಪ್ಲಿಕೇಶನ್ ಹಾಕೋಕೆ ಸೂಕ್ತ. ಹಾಗೆಯೇ ಜೊತೆಗೆ ರಾಜ್ಯ ಸರ್ಕಾರದ ಪರೀಕ್ಷಾ ಮಂಡಳಿಗಳು, ಕೆಲವು ಪರೀಕ್ಷಾ ಮಂಡಳಿಗಳು ಇರುತ್ತೆ, ಅವರು ಕೂಡ ನಡೆಸುವಂತಹ ಒಂದು 10th ಎಕ್ಸಾಮ್ ಹಾಗೆ 12th ಎಕ್ಸಾಮ್ ಇವೆರಡೂ ಕೂಡ ಪಾಸ್ ಮಾಡಿದ್ರೆ ನೀವು ಕೂಡ ಅರ್ಹತೆಯನ್ನ ಪಡೆದುಕೊಂಡ ಹಾಗೆ. ಇನ್ನು ಕೆಲವರು ಇದ್ದಾರೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ICOS, ಇದರಲ್ಲೂ ಕೂಡ 10th ಮತ್ತೆ ಪದವಿ ಪೂರ್ವ ಶಿಕ್ಷಣವನ್ನ ಮಾಡಿರುವಂಥದ್ದು. ಇಲ್ಲೂ ಕೂಡ ಒಂದು ಪ್ರೌಢ ಶಿಕ್ಷಣ ಇರುತ್ತೆ, ನಂತರದಲ್ಲಿ ಒಂದು ಪದವಿ ಪೂರ್ವ ಶಿಕ್ಷಣ ಅನ್ನುವಂಥದ್ದು. ಈ ಒಂದು ಓಪನ್ ಸ್ಕೂಲಿಂಗ್ ಸಿಸ್ಟಮ್ ಏನಿದೆ, ಇಲ್ಲೂ ಕೂಡ 10th ಮತ್ತೆ ನೀವು 12th ಅನ್ನ ಪಾಸ್ ಮಾಡಿದ್ರು ಕೂಡ ನೀವು ಈ ಒಂದು ತಸ್ತಮಾನ ಅನ್ನುವಂತಹ ಒಂದು ಪರಿಗಣನೆಗೆ ತೆಗೆದುಕೊಂಡು ಬಂದು ಇಲ್ಲಿ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಒಂದು ಎಲಿಜಿಬಲ್ ಇದ್ದೀರಾ ಅಂತ. ಜೊತೆಗೆ
ಇವರ ಜೊತೆಗೆ ಈ 10th PUC ಮಾಡಿದವರು ಇನ್ನು 10th ಮಾಡಿ ಡಿಪ್ಲೊಮಾ ಮಾಡಿರ್ತಾರೆ, ಕೆಲವು ಬಾರಿ ITI ಮಾಡಿರ್ತಾರೆ. ಈಗ ನಾನು 10th ಪಾಸ್ ಆದ ತಕ್ಷಣ ಏನಿತ್ತು, ಮುಂಚೆ ಎಲ್ಲ ಇತ್ತು 10th ಪಾಸ್ ಆದ ತಕ್ಷಣ ಡೈರೆಕ್ಟ್ ಆಗಿ ನಾನು ITI ಕೋರ್ಸ್ಗಳಿಗೆ ಹೋಗ್ತಿದ್ದೆ. ಅಥವಾ ನಾನು 10th ಪಾಸ್ ಆದ ತಕ್ಷಣ ಏನ್ ಮಾಡ್ತಿದ್ದೆ, 3 ವರ್ಷ ಡಿಪ್ಲೊಮಾ ಕೋರ್ಸ್ಗಳಿರುತ್ತೆ, ಡಿಪ್ಲೊಮಾ ಕೋರ್ಸ್ಗಳಿಗೆ ನಾನು ಹೋಗ್ತಿದ್ದೆ. ಅವರು ಕೂಡ ಈ ಒಂದು ಹುದ್ದೆಗೆ ಅರ್ಜಿಯನ್ನ ಸಲ್ಲಿಸ್ಕೊಳ್ಳೋಕೆ ಅರ್ಹರು. 3 ವರ್ಷದ ಒಂದು ಡಿಪ್ಲೊಮಾ ಏನು ಮಾಡಿದ್ರೆ ನೀವು, ಅವರು ಕೂಡ ಅಪ್ಲಿಕೇಶನ್ ಹಾಕಕ್ಕೆ ಅರ್ಹರು. ಜೊತೆಗೆ 2 ವರ್ಷಗಳ ಒಂದು ITI ಕೋರ್ಸ್ ಅನ್ನ ನೀವು ಮಾಡಿದ್ರು ಕೂಡ ಅರ್ಹರು. ಆದ್ರೆ ಒಂದು ನೆನ್ಪಿಟ್ಕೋಬೇಕಾಗತ್ತೆ ನಾವಿಲ್ಲಿ, ಈ ITI ಮಾಡಿದವ್ರು ಇದಲ್ಲ, 2 ವರ್ಷದ ITI ಮಾಡಿದವ್ರಿ ಅವರಿಗೋಸ್ಕರನೇ ಈ ತಿದ್ದುಪಡಿ ತಗೊಬಂದು. ಯಾವಾಗ 3ನೇ ತಾರೀಕು ತಗೊಬಂದಿರುವಂತ ತಿದ್ದುಪಡಿ ಯಾರಿಗೆ ಸಂಬಂಧಪಟ್ಟಿದೆ ಸ್ನೇಹಿತರೆ ಅಂದ್ರೆ, ಈ ITI ಮಾಡಿದ್ರಲ್ಲ 2 ವರ್ಷ ಆಗಿರೋ ತಿದ್ದುಪಡಿ ಅನ್ನೋದು ನಿಮ್ಗೆ ಗೊತ್ತಿರಬೇಕು. 3ನೇ ತಾರೀಕು ಬಂದಿರುವಂತಹ ತಿದ್ದುಪಡಿಯಲ್ಲಿ ಏನಿದೆ, ಈ ITI ಕೋರ್ಸ್ ಅನ್ನ ಮುಗಿಸಿದವರು PUC ಅಂತ ಕನ್ಸಿಡರ್ ನಾವು ಮಾಡಬೇಕು ಅಂದ್ರೆ, ಇದು ITI ಅನ್ನುವಂಥದ್ದು ಅದು SLC ನಂತರದಲ್ಲಿ ಬರುವಂತಹ ಕೋರ್ಸ್. ಇದನ್ನ ನಾವು PUC ಅಂತ ನಾವು ಕನ್ಸಿಡರ್ ಮಾಡಬೇಕು ಅಂದ್ರೆ, ಒಂದು ತಸ್ತಮಾನ ಅನ್ನುವಂಥದ್ದು ನಾವು ಕನ್ಸಿಡರ್ ಮಾಡಬೇಕು ಅಂದ್ರೆ ಏನಾಗಿರ್ಬೇಕು ಅನ್ನುವಂಥದ್ದು ಹೇಳುತ್ತೆ ಈ ಒಂದು ತಿದ್ದುಪಡಿ. ಏನ್ ಹೇಳಿದೆ, NIOS ಅವರು ನಡೆಸುವಂತಹ ಒಂದು ಭಾಷಾ ಕೋರ್ಸ್ ಅಂದ್ರೆ ಮಾಧ್ಯಮಕ್ಕೆ ಸಂಬಂಧಪಟ್ಟಂತಹ ಒಂದು ಕೋರ್ಸ್ ಏನಿದೆ, ಆ ಕೋರ್ಸ್ನಲ್ಲಿ ಒಂದು ಶೈಕ್ಷಣಿಕ ವಿಷಯದಲ್ಲಿ ಒಂದು ದೂರ ಕಲಿಕೆ ಅಂದ್ರೆ ಈ ITI ಕೋರ್ಸ್ಗಳಲ್ಲಿ ನಿಮ್ಗೆ ನೋಡ್ಬೋದು, ಮಷಿನ್ಗಳನ್ನ ದೂರದಿಂದ ತೋರಿಸಿ ಅಂತಹ ಒಂದು ಕಲಿಕೆಯ ವ್ಯವಸ್ಥೆ ಅದರಲ್ಲಿ ಇರುತ್ತೆ. ಆ ದೂರ ಕಲಿಕೆ ವಿಷಯದಲ್ಲಿ ಅಥವಾ ಪದವಿ ಪೂರ್ವ ಮಂಡಳಿ ಪ್ರೀ ಯೂನಿವರ್ಸಿಟಿ ಪರೀಕ್ಷೆಯಲ್ಲಿ, ಪದವಿ ಪೂರ್ವ ಮಂಡಳಿ ಅಂದ್ರೆ ನಾನು ಹೇಳಿದೆ ಪ್ರೀ ಯೂನಿವರ್ಸಿಟಿ ಅಂತ ಬರುವಂತದ್ದು, ಪ್ರೀ ಯೂನಿವರ್ಸಿಟಿ ನಡೆಸುವಂತಹ ಒಂದು ಭಾಷೆ ಅಥವಾ ಒಂದು ವಿಷಯದಲ್ಲಿ ನೀವು ಉತ್ತೀರ್ಣರಾಗಿದ್ರೆ ಮಾತ್ರ ನೀವು ತಸ್ತಮಾನ ಅನ್ನುವಂತಹ ಒಂದು ತಸ್ತಮಾನ ಅಂತ ನಾವು ಪರಿಗಣನೆ ಮಾಡ್ತೀವಿ ಅನ್ನುವಂಥದ್ದು ತಿಳಿಸಿದ್ದಾರೆ. ಇದು ಯಾರಿಗೆ, ITI ಕೋರ್ಸ್ ಮುಗಿಸಿದವರಿಗೆ. ಇಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಒಂದು ಪ್ರೀ ಯೂನಿವರ್ಸಿಟಿ ಬೋರ್ಡರ್ ನಡೆಸುವಂತಹ ಒಂದು ಭಾಷಾ ಪರೀಕ್ಷೆ ಅಥವಾ ಇಲ್ಲಿ ಯಾವುದೋ ಒಂದು ವಿಷಯದಲ್ಲಿ ನೀವು ಉತ್ತೀರ್ಣರಾಗಿದ್ರೆ ಮಾತ್ರ ನಿಮಗೆ ನಾವು PUC ಅಂತ ಕನ್ಸಿಡರ್ ಮಾಡ್ತೀವಿ. ಇಲ್ಲ NIOS ಅವರು ನಡೆಸುವಂತಹ ಒಂದು ಭಾಷಾ ಕೋರ್ಸ್ ಏನಿದೆ, ಒಂದು ಕಮ್ಯುನಿಕೇಶನ್ ಕೋರ್ಸ್ಗಳು ಏನಿದೆ, ಅಲ್ಲಿ ನೀವು ಒಂದು ಶೈಕ್ಷಣಿಕ ವಿಷಯದಲ್ಲಿ ಒಂದು ಪದವಿ ಒಂದು ಪಾಸ್ ಆಗಿದ್ರೆ ಮಾತ್ರ ನಾವು ತಸ್ತಮಾನ ಅಥವಾ PUC ಅಂತ ಕನ್ಸಿಡರ್ ಮಾಡ್ತೀವಿ ಅನ್ನುವಂಥದ್ದು ತಿದ್ದುಪಡಿಯಲ್ಲಿ ತಿಳಿಸಿರುವಂಥದ್ದು. ಬಹಳ ಮುಖ್ಯವಾಗಿ ಇದು ಒಂದೇನಾ, ಜೊತೆಗೆ ಇದು ಇಲ್ಲಿಗೆ ಮುಗೀತಲ್ಲ, ಇನ್ನೊಂದು ವಿಷಯ ಇದೆ, ನಾನು ಹೇಳ್ಬಿಡ್ತೀನಿ ಕೇಳಿ. ಈ ನೋಟಿಫಿಕೇಶನ್ ಬಂದಿದೆಯಲ್ಲ 2ನೇ ತಾರೀಕು, 2ನೇ ಮಂತಲ್ಲಿ 19/2/2024 ಏನು ನೋಟಿಫಿಕೇಶನ್ ಬಂತಲ್ಲ, ಆ ನೋಟಿಫಿಕೇಶನ್ ಅಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಅಭ್ಯರ್ಥಿಗಳು ಕೇವಲ ಒಂದು ಜಿಲ್ಲೆಗೆ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತೆ. ನೋಡಿ, ಅಲ್ಲಿ ಒಂದು ಜಿಲ್ಲೆಗಳ ಲಿಸ್ಟ್ ನಿಮ್ಗೆ ಕೊಟ್ಟಿರ್ತಾರೆ, ನೋಟಿಫಿಕೇಶನ್ ನೋಡಿದಿರಾ ಅನ್ಕೊಂತೀನಿ ನಾನು. ಜಿಲ್ಲೆಗಳ ನೋಟಿಫಿಕೇಶನ್ ಕೊಟ್ಟಾಗ ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದೆ ನಿಮ್ಗೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಒಂದು ಆದ್ಯತೆ ಅನ್ನುವಂಥದ್ದು ಕೊಡ್ತಿದ್ರು. ಅದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಒಂದಕ್ಕಿಂತ ಹೆಚ್ಚು ಅರ್ಜಿ ಸಲ್ಲಿಸಿದ್ದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ಬರೆಯಲು ಬಳಸಲಾದ ಅರ್ಜಿಯನ್ನ ಮಾತ್ರ ನಾವು ಪರಿಗಣನೆಯನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ ನೋಟಿಫಿಕೇಶನ್, ಓಲ್ಡ್ ನೋಟಿಫಿಕೇಶನ್ ಅಲ್ಲಿ. ಹಾಗೆಯೇ ಸದರಿ ಅರ್ಜಿಯಲ್ಲಿ ಕೋರಲಾದಂತಹ ಒಂದು ಜಿಲ್ಲೆಗೆ ಮಾತ್ರ ನಾವು ಒಂದು ಪರಿಗಣನೆ ತಗೊಳ್ತೀವಿ. ಅರ್ಜಿಯಲ್ಲಿನ ಯಾವುದೇ ಮಾಹಿತಿಯನ್ನ ಯಾವುದೇ ಹಂತದಲ್ಲಿ ನೀವು ಬದಲಾವಣೆ ಮಾಡಿದ್ರೆ ಅಥವಾ ತಿದ್ದುಪಡಿ ಮಾಡಲು ಅವಕಾಶ ಇರೋದಿಲ್ಲ ಅನ್ನುವಂಥದ್ದು ಓಲ್ಡ್ ನೋಟಿಫಿಕೇಶನ್ ಅಲ್ಲಿ, ಅಂದ್ರೆ 2ನೇ ತಿಂಗಳಲ್ಲಿ ಬಂತಲ್ಲ ಆ ನೋಟಿಫಿಕೇಶನ್ ಅಲ್ಲಿ ತಿಳಿಸಿದರು. ಈಗ ನ್ಯೂ ಅಪ್ಡೇಟ್ ಏನ್ ಹೇಳಿದ್ದಾರೆ ಅಂದ್ರೆ, ಸರ್ಕಾರದ ಪತ್ರ ಅಂದ್ರೆ ಆ ಸಂದರ್ಭದಲ್ಲಿ ಬಂದಂತಹ ಒಂದು ಪತ್ರದಲ್ಲಿ ಏನ್ ತಿಳಿಸಿದ್ವಿ ನಾವು, ಒಬ್ಬ ಅಭ್ಯರ್ಥಿಯು ಒಂದು ಜಿಲ್ಲೆಗೆ ಮಾತ್ರ ಅರ್ಜಿಯನ್ನ ಸಲ್ಲಿಸಬೇಕಾಗಿರುವುದರಿಂದ ಅಭ್ಯರ್ಥಿಗಳು ಒಂದೇ ಅರ್ಜಿಯಲ್ಲಿ, ಈಗ ಇರುವಂತಹ ಒಂದೇ ಅರ್ಜಿಯಲ್ಲಿ ಹೈದರಾಬಾದ್ ಕರ್ನಾಟಕ HK, ಕಲ್ಯಾಣ ಕರ್ನಾಟಕ ಹಾಗೂ ಉಳಿಕೆ ವೃಂದ ನಾನ್ HK ಇರುವಂತಹ ಉಳಿಕೆ ವೃಂದದ ಮೂಲಕ ಅರ್ಜಿಯನ್ನ ಸಲ್ಲಿಸಿ
ಆದ್ಯತೆ ಸಹ ನಮೂದಿಸಬೇಕಾಗಿರುತ್ತದೆ. ಆದ್ಯತೆ ಅಂದ್ರೆ ಏನು? ಪ್ರಿಯಾರಿಟಿ. ನೀವು ಪ್ರಿಯಾರಿಟಿ ಯಾವುದಕ್ಕೆ ಫಸ್ಟ್ ನನಗೆ ಇದೇ ಜಿಲ್ಲೆಗೆ ಬೇಕು ಅನ್ನುವಂಥದ್ದು ಪ್ರಿಯಾರಿಟಿಯನ್ನ ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ನೀವು ಅಪ್ಡೇಟ್ ಅಲ್ಲಿ ಸ್ನೇಹಿತರೆ. ಅದರಂತೆ ಕಲ್ಯಾಣ ಕರ್ನಾಟಕ ಮತ್ತು ಉಳಿಕೆ ಮೂಲ ವೃಂದಕ್ಕೆ ಅಭ್ಯರ್ಥಿಗಳ ಅರ್ಜಿಗಳನ್ನ ಪ್ರತ್ಯೇಕವಾಗಿ ನಾವು ಪರಿಗಣನೆ ಮಾಡ್ತೀವಿ ಅನ್ನುವಂಥದ್ದು ಒಂದು ಈಗ ಬಂದಿರುವಂತಹ ಒಂದು ಅಪ್ಡೇಟ್ ಸ್ನೇಹಿತರೆ. ಈ ಅಭ್ಯರ್ಥಿಗಳು ತಿದ್ದುಪಡಿ ಮಾಡಲಾದಂತಹ ವಿವರವನ್ನ ಸರಿಯಾಗಿ ಗಮನಿಸುವಂತೆ ಯಾರೋ ಕೆಇದವರು ತಿಳಿಸಿರುವಂಥದ್ದು. ಇದಿಷ್ಟು ಸ್ನೇಹಿತರೆ ಈಗ ಬಂದಂತಹ ಒಂದು ನೋಟಿಫಿಕೇಶನ್ ನಲ್ಲಿ ಆದಂತಹ ಒಂದು ಬದಲಾವಣೆ. ಇದರಲ್ಲಿ ITI ಕೋರ್ಸ್ಗೆ ಸಂಬಂಧಪಟ್ಟಂತಹ ಮಾಹಿತಿ ಇದೆ, ನಾನು ಹೇಳಿದ್ದೀನಿ. ITIದವರು ಯಾವ ರೀತಿಯಾದಂತಹ ಒಂದು ಎಕ್ಸಾಮ್ನ ಬರೆದುಕೊಂಡು ಪರಿಗಣನೆ ಮಾಡ್ತಾರೆ, ಅವ್ರನ್ನ PUC ಅಂತ ಕನ್ಸಿಡರ್ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು ಅನ್ನೋದು ತಿಳಿಸಿದ್ದೀನಿ. ಜೊತೆಗೆ ನೀವು ಅಪ್ಡೇಟ್ ಏನಿದೆ ನೀವು ಆದ್ಯತೆಯನ್ನ ಸಲ್ಲಿಸಬೇಕಾಗತ್ತೆ ಮೊದಲಿಗೆ ಅನ್ನುವಂಥದ್ದು ಕೂಡ ನಿಮ್ಗೆ ಇಲ್ಲಿ ಹೇಳಿದ್ದೀನಿ. ಪ್ರಸ್ಥಮಾನ ಅನ್ನುವಂಥದ್ದು ಪ್ರೀ ಯೂನಿವರ್ಸಿಟಿ ಕೋರ್ಸ್ ನೀವು ಪಾಸ್ ಮಾಡಿ PUC ಅಂತ ಕನ್ಸಿಡರ್ ಮಾಡಬೇಕು ಅಂದ್ರೆ ನೀವು ಯಾವ ಅಭ್ಯರ್ಥಿ ಯಾವುದು ಎಕ್ಸಾಮ್ ಅನ್ನ ಪಾಸ್ ಮಾಡಿರ್ಬೇಕು ಅನ್ನೋದು ಕೂಡ ನಾನು ನಿಮ್ಗೆ ತಿಳಿಸಿದ್ದೀನಿ. ಇದು ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದ್ರೆ ಒಂದು ಲೈಕ್ ಬಟನ್ ನ ಪ್ರೆಸ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಆಲ್.